ಸಮಸ್ತ ಕುಲ ಬಾಂಧವರಿಗೆ ನಿಮ್ಮ ಬೀಡನಹಳ್ಳಿ ಸತೀಶ್ ಗೌಡ ಮಾಡುವ ನಮಸ್ಕಾರಗಳು. ಬೇವು ಬೆಲ್ಲ ನೋವು ನಲಿವಿನ ಸಂಕೇತ. ತಮ್ಮೆಲ್ಲರ ಬದುಕಿನಲ್ಲಿ ಬೇವಿನ ಪ್ರಮಾಣ ಕ್ಷೀಣಿಸಲಿ, ಬೆಲ್ಲದ ಪ್ರಮಾಣ ವೃದ್ಧಿಸಲಿ ಎಂಬ ಸದಾಶಯದೊಂದಿಗೆ ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಬಂಧುಗಳೇ, ಮೊದಲಿಗೆ 2021ರಲ್ಲಿ ನಡೆದ ರಾಜ್ಯ ಒಕ್ಕಲಿಗರ ಸಂಘದ ಚುನಾವಣೆಯಲ್ಲಿ ಸತೀಶ್ ಗೌಡ ಬೀಡನಹಳ್ಳಿ ಎಂಬ ನನಗೆ ಪ್ರಜ್ಞಾಪೂರ್ವಕವಾಗಿ ಪ್ರೀತಿ ಮಮತೆಯಿಂದ 7,852 ಬೃಹತ್ ಮತಗಳನ್ನು ದಯಪಾಲಿಸಿ ಸೋಲುಂಡರೂ ಸಹ ನೈತಿಕವಾಗಿ ಗೆಲುವು ತಂದುಕೊಟ್ಟ ನನ್ನೆಲ್ಲ ಸಹೃದಯಿ ಕುಲ ಬಾಂಧವರಿಗೆ ಮೊದಲಿಗೆ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಬಂಧುಗಳೇ, ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಿಂದ ಬಂದ ನಾನು ರಾಜ್ಯ ಒಕ್ಕಲಿಗರ ಸಂಘದಂತಹ ಬೃಹತ್ ಚುನಾವಣೆಯನ್ನು ಎದುರಿಸುವುದು ಒಂದು ರೀತಿಯ ಸಮರಾನುಭವವೇ ಸರಿ, ಬಂದೂಕಿಗೆ ಎದೆಯೊಡ್ಡಿದಂಥ ಅನುಭವ. ಹೀಗಿರುವಾಗ ನನ್ನ ಕೈಯಲ್ಲಿ ಈ ಚುನಾವಣೆ ನಿಲ್ಲಲು ಸಾಧ್ಯವೇ, ನನ್ನ ಕೈಲಾಗುತ್ತಾ, ಚುನಾವಣೆಗೆ ಸ್ಪರ್ಧೆ ಮಾಡಬಹುದೇ, ಇಂತಹ ಚರ್ಚೆಯಲ್ಲೇ ಅದೆಷ್ಟೋ ಜನರ ನಾಯಕತ್ವದ ಗುಣಗಳು, ಸೈದ್ಧಾಂತಿಕ ಹೋರಾಟಗಳು, ಸಿದ್ಧಾಂತಗಳು ನಶಿಸಿ ಹೋಗಿವೆ. ಅದೆಷ್ಟೋ ಜನರ ಬದುಕು ಸಹ. ಹೀಗಿರುವಾಗ ನಾನು ನನ್ನ ವೈಯಕ್ತಿಕ ಬದುಕಿನ ಅದೆಷ್ಟೋ ಪ್ರಮುಖ ಸಂಗತಿಗಳನ್ನು ಬದಿಗೊತ್ತಿ ರಾಜ್ಯ ಒಕ್ಕಲಿಗರ ಸಂಘದ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಎಂದ ನಿರ್ಧಾರದೊಂದಿಗೆ 2021ರ ಆ ಮಹಾ ಚುನಾವಣೆಯನ್ನು ಎದುರಿಸಿದೆ. ಕಾರಣ, ನಾ ಕಂಡ ದೊಡ್ಡ ಕನಸು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಸ್ಥಾನ. ಬಾಲ್ಯದಿಂದಲೂ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕನಾಗಬೇಕು, ಸಮುದಾಯಕ್ಕೆ ಸೇವೆ ಸಲ್ಲಿಸಬೇಕು ಎಂಬುದೇ ನನ್ನ ಮಹತ್ವಾಕಾಂಕ್ಷೆ. ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಸ್ಥಾನವೇ ನನ್ನ ಕಾರ್ಯಕ್ಷೇತ್ರ. ಅಲ್ಲಿಯೇ ನಿಲ್ಲಬೇಕು, ಗೆಲ್ಲಬೇಕು, ಅಲ್ಲಿಯೇ ಸಾಧಿಸಬೇಕು ಎಂಬುದೇ ನನ್ನ ಮನದ ಹಂಬಲ. ರಾಜ್ಯ ಒಕ್ಕಲಿಗರ ಸಂಘದ ಚುನಾವಣೆ ಎಂದರೆ ಬಹುದೊಡ್ಡ ಸವಾಲು. ಹಣ ಮತ್ತು ಅಧಿಕಾರಕ್ಕಾಗಿ ಬರುವವರ ಮಧ್ಯೆ ಸಿದ್ಧಾಂತಕ್ಕಾಗಿ ಹೋರಾಡುವ ನನ್ನಂಥವಳ ಪಾಡಂತೂ ಹೇಳತೀರದು. ಸರಿಸುಮಾರು ಅಂದಿಗೆ 26,000 ಮತಗಳು ಮೈಸೂರು, ಚಾಮರಾಜನಗರ ಹಾಗೂ ಊಟಿ ಜಿಲ್ಲೆಗಳಲ್ಲಿ ಹಂಚಿಕೆಯಾಗಿದ್ದು, ಒಂದು ಮೂಟೆ ಅಕ್ಕಿಯಲ್ಲಿ ಒಂದು ಕೊಳಗ ರಾಗಿಯನ್ನು ಹುಡುಕಿದಂತೆ ನನ್ನ ಅನುಭವ. 2021ರ ಆ ಮಹಾ ಚುನಾವಣೆಯಲ್ಲಿ ಸತೀಶ್ ಗೌಡ ಬೀಡನಹಳ್ಳಿ ಎಂಬ ಹೆಸರಿನ ಮುಂದೆ ಸಮುದಾಯದ ಪ್ರಜ್ಞಾವಂತ ಮತದಾರರು ತಮ್ಮ ಪ್ರೀತಿಯ ಮಮತೆಯ ಮೊಹರನ್ನು ಒತ್ತಿದ್ದಾರೆ. ಅದರ ಪರಿಣಾಮ 7,852 ಬೃಹತ್ ಮತಗಳು ನನ್ನ ಪಾಲಿಗೆ ಬಂದದ್ದು. 21ರ ಚುನಾವಣೆಯ ಸೋಲಿನ ನಂತರ